ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀವಿ. ಆಲ್ರೆಡಿ ಯು ಗೈಸ್ ನಾವು ನೋಡ್ತಾ ಇದ್ದೀರಾ. ಈ ವಿಡಿಯೋನ ನಾನು ಶಾರ್ಟ್ನಲ್ಲಿ ಅಂದರೆ ಅನ್ಬಾಕ್ಸಿಂಗ್ ವಿಡಿಯೋನ ಮಾಡಿಬಿಟ್ಟು ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಸೊ ಇದೊಂದು ಟೋಟಲ್ ರಿವ್ಯೂ. ಓಕೆನಾ, ಈ ಪ್ರಾಡಕ್ಟ್ನ ಸಂಪೂರ್ಣ ಪೂರ್ತಿ ರಿವ್ಯೂ ಮಾಡಿ, ಸೊ ಯಾವ ಥರ ಯೂಸೇಜ್ ಮಾಡೋದು, ಯಾವ ಥರ ಪ್ರಾಡಕ್ಟ್ ತಮ್ಗೆ ಸಿಕ್ಕಿದೆ, ಅದನ್ನು ಯಾವ ರೀತಿ ಕನೆಕ್ಟ್ ಮಾಡೋದು, ಸೊ ಅದ್ರ ಫೀಚರ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಮೇನ್ ಬಾಕ್ಸ್ನ ಅನ್ಬಾಕ್ಸ್ ಮಾಡಿದ ತಕ್ಷಣ ಸಿಗುವಂಥದ್ದು ಫಸ್ಟು ಈ ಕೇಸು. ಇದರೊಳಗಡೆ ಬಂದು ನಮಗೆ 3 ಪ್ರಾಡಕ್ಟ್ ಇದೆ. 2 ಟ್ರಾನ್ಸ್ಮೀಟರ್, ಒಂದು ರಿಸೀವರ್. ಈ ರಿಸೀವರ್ ನೀವು ಕ್ಯಾಮ್ರಾ ಇಟ್ಕೊಂಡು ಏನೋ ಶೂಟ್ ಮಾಡ್ತೀರಾ ಅಂದರೆ ಅದು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಈ 2 ಟ್ರಾನ್ಸ್ಮೀಟರ್ ಬಂದು ಸೈಜ್ ನೋಡಿ ₹1 ಕಾಯಿನ್ ಸೈಜಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಅಷ್ಟೇ ಪ್ರೀಮಿಯಮ್ ಆಗಿದೆ. ಸೊ ಇದನ್ನು ನೀವು ಈ ಮ್ಯಾಗ್ನೆಟ್ ಮೂಲಕ ಕನೆಕ್ಟ್ ಮಾಡಿಕೊಂಡು ಶೂಟ್ ಮಾಡ್ಬೋದು. ತುಂಬ ವರ್ಷನ್ಸ್ ಇದೆ. ನೀವೇನಾದರೂ ಐಫೋನ್ ಯೂಸ್ ಮಾಡ್ತಾ ಇದ್ರೆ ಅದಕ್ಕೆ, ಅಥವಾ 14 ಅದಕ್ಕಿಂತ ಮುಂಚೆ ಏನಾದ್ರು ವರ್ಷನ್ ಯೂಸ್ ಮಾಡಿದ್ರೆ ನಿಮಗೆ ಲೈಟಿಂಗ್ ಬೇಕಾಗುತ್ತೆ, ಅದು ಸಿಗುತ್ತೆ. ಇಲ್ಲ ನೀವು ಆಂಡ್ರಾಯ್ಡ್ ಯೂಸ್ ಮಾಡ್ತೀರಾ ಆ್ಯಂಡ್ 15 ಆಫ್ಟರ್ ಐಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ನಾರ್ಮಲ್ ಟೈಪ್ ಸಿ ರಿಸೀವರ್ಸ್ ಇರುತ್ತೆ. ಆ ಎರಡನ್ನ ಇಲ್ಲಿ ನೀವು ನೋಡ್ಬೋದು. ಇದು ಬಂದು 14 ಮುಂಚೆ ಇರೋ ಐಫೋನ್ಗಳಿಗೆ, ಇದು 15 ಆಫ್ಟರ್ ಆ್ಯಂಡ್ ಆಂಡ್ರಾಯ್ಡ್. ಸೊ ಈ ಎರಡಕ್ಕೂ ನೀವು ರಿಸೀವರ್ ಆಗಿ ಯೂಸ್ ಮಾಡ್ಬೋದು ಈ ಎರಡನ್ನ. ಸೊ ನಾವು ತೊಗೊಂಡಿರೋಂಥ ಪ್ರಾಡಕ್ಟ್ ಬಂದು ಕಾಂಬೋ ವರ್ಷನ್. ಇಲ್ಲ ನನ್ನ ಹತ್ರ ನನಗೆ ಲೈಟ್ನಿಂಗ್ ಇದೆ, 14 ಮುಂಚೆ ಪ್ರಾಡಕ್ಟ್ ನಾನು ಐಫೋನ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಜಸ್ಟ್ ಇದನ್ನೊಂದೇ ಪರ್ಚೇಸ್ ಮಾಡ್ಬೋದು. ಅಂದರೆ ಈ ಒಂದು ರಿಸೀವರು ಪ್ಲಸ್ 2 ಟ್ರಾನ್ಸ್ಮಿಟರ್, ಆ ಕಾಂಬೋನೇ ನಿಮಗೆ ಸಿಗುತ್ತೆ. ಆ್ಯಂಡ್ 15 ನೆಕ್ಸ್ಟ್ ಏನು ವರ್ಷನ್ ಐಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಆಂಡ್ರಾಯ್ಡ್ ಯೂಸರ್ಸ್ ಆಗಿದ್ರೆ ನೀವು ಜಸ್ಟ್ ಈ 2 ಟ್ರಾನ್ಸ್ಮಿಟರ್ ಆ್ಯಂಡ್ ಈ ಒಂದು ರಿಸೀವರ್ನ ತೊಗೋಬೋದು. ಚಾರ್ಜ್ ಹಾಕೊಳ್ಳೋದಕ್ಕೆ ಒಂದು ಕೇಬಲನ್ನು ಕೊಟ್ಟಿದ್ದಾರೆ. ಇದು ಬಂದು USB ಇಂದ ಟೈಪ್ ಸಿಗೆ. ಸೊ ಇಲ್ಲಿ ನೀವು ಚಾರ್ಜ್ ಹಾಕೋಬೋದು. ಕಂಪ್ನಿಯವರು ರೆಕಮೆಂಡ್ ಮಾಡಿರೋ ಪ್ರಕಾರ ನೀವು ಇದನ್ನು 10 ಅವರ್ಸ್ ಯೂಸ್ ಮಾಡ್ಬೋದು. ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀನಿ ಅಂದರೆ 10 ಅವರ್ಸ್ ಬರುತ್ತೆ. ಹಾಗೆ ಮತ್ತು ಚಾರ್ಜು ಆಗುತ್ತೆ ಕೇಸ್ ಒಳಗಡೆ. ಆ್ಯಂಡ್ ಈ 2 ಪ್ರಾಡಕ್ಟ್ ನೋಡ್ತಾ ಇದ್ದೀರಾ, ಮೀನ್ಸ್ 2 ಸೇಮ್ ಪೀಸ್. ಇದು ನೆಕ್ ಬ್ಯಾಂಡ್. ಸಪೋಸ್ ನೀವೇನಾದರೂ ವಾಕ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ, ರನ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ, ಓಕೆನಾ, ಸಪೋಸ್ ಏನಾದ್ರು ಮಿಸ್ ಆಗುತ್ತೆ, ಬಿದ್ದೋಗುತ್ತೆ, ಟ್ರಾನ್ಸ್ಮಿಟರ್ ಅಂದರೆ ನೀವು ಟ್ರಾನ್ಸ್ಮಿಟರ್ನ ಜಸ್ಟ್ ಈ ಮ್ಯಾಗ್ನೆಟ್ ಏನಿದೆ ಇದನ್ನು ತೆಗೆದುಬಿಟ್ಟು, ಸೊ ಇದಕ್ಕೆ ಮ್ಯಾಗ್ನೆಟ್ ಇದೆ, ಸೊ ಈ ಥರ ಹೋಲ್ಡ್ ಮಾಡಿ ಜಸ್ಟ್ ಈ ಥರ ಯೂಸ್ ಮಾಡ್ಬೋದು. ಸೊ ಎಲ್ಲ ಬಿದ್ದೋಗುತ್ತೆ, ಕಳೆದೋಗುತ್ತೆ ಅನ್ನೋ ಭಯ ಇರಲ್ಲ. ಈಗ ಏನು ಜಾಕ್ ಕೊಟ್ಟಿದ್ದಾರೆ, 2mm ಜಾಕ್ 2 ಸೈಡ್ಸು, ಇದನ್ನು ನೀವು ಕ್ಯಾಮ್ರಾ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ. ನಾನು ಹೇಳಿದ್ನಲ್ಲ ಆಲ್ರೆಡಿ ಒಂದು ರಿಸೀವರ್ ಬರುತ್ತೆ ಕ್ಯಾಮ್ರಾಗೋಸ್ಕರನೇ ಅಂತ. ನೀವು ಇದನ್ನು ಇಲ್ಲಿ ಕನೆಕ್ಟ್ ಮಾಡಿಕೊಂಡು ಇದನ್ನು ಒಂದೊಂದು ಸೈಡ್ ಕ್ಯಾಮ್ರಾ ಕನೆಕ್ಟ್ ಮಾಡಿಕೊಂಡು ಸೊ ಕ್ಯಾಮ್ರಾದಲ್ಲೂ ಶೂಟ್ ಮಾಡ್ಬೋದು. ಆಮೇಲೆ ನೀವು ವಾಲ್ಯೂಮ್ ಬಟನ್ಸ್ ಇದೆ, ಇದೇನು ಇದು ನೋಡ್ತಾ ಇದ್ದೀರಲ್ಲ ರೌಂಡು, ಇದನ್ನು ಸ್ಕ್ರೋಲ್ ಮಾಡಿದ್ರೆ ನೀವು ವಾಲ್ಯೂಮ್ನ ಹೈ ಲೆವೆಲ್ ಲೋ ಲೆವೆಲ್ನ ಕಂಟ್ರೋಲ್ ಮಾಡ್ಕೊಂಡು ಶೂಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ 2 ಬ್ಲೂ ಕಲರ್ ಇಂಡಿಕೇಟರ್ಸ್ ಕಾಣಿಸುತ್ತೆ. ಈ ಬ್ಲೂ ಕಲರ್ ಇದ್ದಾಗ ನಿಮಗೆ ತೋರಿಸುತ್ತೆ ಯಾವ ರಿಸೀವರ್ ಕನೆಕ್ಟ್ ಆಗಿದೆ, ಯಾವ ಟ್ರಾನ್ಸ್ಮಿಟರ್ ಕನೆಕ್ಟ್ ಆಗಿದೆ ಅಂತ ತೋರಿಸುತ್ತೆ ನಿಮಗೆ. ಟ್ರಾನ್ಸ್ಮಿಟರ್ 1 ಅಥವಾ 2 ಯಾವ್ದು ಕನೆಕ್ಟ್ ಆಗಿದೆ ಅಂತ ನಾವು ನೋಡ್ಕೋಬೋದು. ಈ ಲೈಟಲ್ಲಿ ನೋಡ್ಬೋದು 2 ವಿಂಡ್ಶೀಲ್ಡ್ ಇದೆ ನಮ್ಮ ಮುಂದೆ. ಈ ವಿಂಡ್ಶೀಲ್ಡ್ ಅಂದರೆ ಔಟ್ಸೈಡ್ ಏನೋ ಶೂಟ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ವಿಂಡ್ ಇದೆ ಅಂದರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಎರಡನ್ನ ಯೂಸ್ ಮಾಡ್ಬೋದು. ನೋಡ್ಬೋದು ನಮಗೆ ಯೂಸರ್ ಮ್ಯಾನುವಲ್ ಇದೆ ಬಾಕ್ಸ್ ಒಳಗಡೆ. ಫಸ್ಟ್ ಒನ್ ಬಂದು ವೆಲ್ಕಮ್ ಕಾರ್ಡು, ವಿ ಆರ್ ಹಿಯರ್ ಫಾರ್ ಯು, ಲೆಟ್ಸ್ ಗೆಟ್ ಇನ್ ಟಚ್. ಅದು ಬಿಟ್ಟರೆ ಪ್ರಾಡಕ್ಟ್, ಈ ಪ್ಯಾಕೇಜಲ್ಲಿ ಏನೇನು ಪ್ರಾಡಕ್ಟ್ ಇನ್ಕ್ಲೂಡ್ ಆಗಿದೆ ಅನ್ನೋದನ್ನು ಲೀಸ್ಟ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಯೂಸರ್ ಮ್ಯಾನುವಲ್, ರೆಗ್ಯುಲರ್ ಆಗಿ ಎಲ್ಲ ಪ್ರಾಡಕ್ಟ್ ಕೊಡೋ ಥರ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದಕ್ಕೆ ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ. ಅದೇ ರೀತಿ ಬಾಕ್ಸಲ್ಲಿ ನಿಮಗೆ ಈ ಥರ ಸ್ಮೈಲಿ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ. ನೋಡ್ಬೋದು ನಿಮಗೆ ಬ್ಲ್ಯಾಂಕ್ ಇದೆ, ಬೇರೆ ಬೇರೆ ಸ್ಮೈಲೀಸ್ ಇದೆ. ಸೊ ಇದನ್ನು ನೀವು ಟ್ರಾನ್ಸ್ಮಿಟರ್ ಮುಂದ್ಗಡೆ ಇದನ್ನು ನೀವು ಬೇಡ ವಿಸಿಬಲ್ ಬೇಡ ಅಂದರೆ ಇದನ್ನು ಹಾಕ್ಕೊಂಡು ಒಂಥರ ಬೇರೆ ಲುಕ್ ಕಾಣಿಸೋ ಥರ ಯೂಸ್ ಮಾಡ್ಬೋದು. ಸೊ ಇದರ ಸೈಡಲ್ಲಿ ನೀವು ಯೆಲ್ಲೋ ಕಲರ್ ಬಟನ್ ನೋಡ್ತಾ ಇದ್ದೀರಾ. ಇದನ್ನು ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ, ಕನೆಕ್ಟ್ ಆಗುತ್ತೆ. ಆ್ಯಂಡ್ ಟ್ವೈಸ್ ಪ್ರೆಸ್ ಮಾಡಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಚೇಂಜಸ್ ಆಗುತ್ತೆ, ಮೀನ್ಸ್ ಆನ್ ಆಫ್ ಆಗುತ್ತೆ. ಸೊ ಒಂದ್ಸರಿ ಇದನ್ನು ಹಾಕೊಂಡಿದ ತಕ್ಷಣ ನೀವು ಇವಾಗ ನನ್ನ ಹತ್ರ ಐಫೋನ್ 11 ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಲೈಟ್ನಿಂಗ್ ಯೂಸ್ ಮಾಡ್ತಾ ಇದ್ದೀನಿ, ಲೈಟ್ನಿಂಗ್ ರಿಸೀವರ್ನ. ಸೊ ನೀವು ಆಂಡ್ರಾಯ್ಡ್ ಆಗಿದ್ರೆ ಅಥವಾ ಆಫ್ಟರ್ 14 ವರ್ಷನ್ ಏನಿದೆ 15, 16, 17 ಯೂಸ್ ಮಾಡ್ತಾ ಇದ್ರೆ ನೀವು ಟೈಪ್ ಸಿ ಅನ್ನು ಯೂಸ್ ಮಾಡ್ಬೋದು. ಸೊ ಜಸ್ಟ್ ತಗೊಂಡು ಕನೆಕ್ಟ್ ಮಾಡಿ. ಸೊ ಕನೆಕ್ಟ್ ಮಾಡಿದ ತಕ್ಷಣ ನಿಮಗೆ ಬ್ಲೂ ಲೈಟ್ಸ್ ಬರುತ್ತೆ, ಮೀನ್ಸ್ ಎರಡು ಲೈಟ್ ಇದೆ. ಸೊ ಯಾವ್ದು ಕನೆಕ್ಟ್ ಆಗಿರುತ್ತೆ ಅದು ಗ್ರೀನ್ ಆಗಿ ಚೇಂಜ್ ಆಗುತ್ತೆ. ಈಗ ನೋಡ್ತಾ ಇದ್ದರೆ ನೀವು ಒಂದು ಗ್ರೀನ್ ಲೈಟ್ ಇದೆ, ಒಂದು ಬ್ಲೂ ಲೈಟ್ ಇದೆ, ಮೀನ್ಸ್ ಒಂದು ಟ್ರಾನ್ಸ್ಮಿಟರ್ ಅಡಿ ಡಿವೈಸ್ಗೆ ಕನೆಕ್ಟ್ ಆಗಿದೆ. ಸೊ ಇದು ಕನೆಕ್ಟ್ ಆಗೋದಕ್ಕಿಂತ ಮುಂಚೆ ನೀವು ಆ್ಯಪ್ ಇದೆ, ಅವ್ರದ್ದು ಲ್ಯಾಂಡ್ಮಾರ್ಕ್ ಆ್ಯಪ್ ಇದೆ. ಸೊ ಅದನ್ನು ನೀವು ಇನ್ಸ್ಟಾಲ್ ಮಾಡಿ ಅದಕ್ಕೆ ಆ್ಯಕ್ಟಿವ್ ಮಾಡ್ಕೋಬೇಕು. ಆವಾಗ ನಂತರ ಆಟೋಮೆಟಿಕ್ಕಾಗಿ ನೀವು ಜಸ್ಟ್ ಪಿನ್ ಮಾಡಿದ ತಕ್ಷಣ ಡಿವೈಸ್ ಕನೆಕ್ಟ್ ಆಗುತ್ತೆ. ಸೊ ಆಮೇಲೆ ಯೂಸ್ ಮಾಡ್ಬೋದು.
ಇಷ್ಟೊತ್ತೇನು ನಾವು ವಿಡಿಯೋನ ಶೂಟ್ ಮಾಡಿದ್ದೀವಿ ಅದು ಜಸ್ಟ್ ಡಿವೈಸ್ ಒಳಗಡೆ ರೆಕಾರ್ಡ್ ಆಗಿರೋದು, ಅಂದರೆ ನಮ್ಮ ಫೋನಲ್ಲಿ ರೆಕಾರ್ಡ್ ಆಗಿರೋದು. ನಾವು ಯಾವುದೇ ರೀತಿ ಮೈಕ್ರೋಫೋನ್ನ ಯೂಸ್ ಮಾಡಿರಲಿಲ್ಲ. ಈಗ ನಾವು ಮೈಕ್ರೋಫೋನ್ನ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಈಗ ನೀವು ಆ ಸೌಂಡ್ ಡಿಫ್ರೆನ್ಸ್ನ ನೋಡ್ಬೋದು, ಮೀನ್ಸ್ ಕೇಳ್ಬೋದು ಯಾವ ರೀತಿ ಡಿಫ್ರೆನ್ಸಲ್ಲಿ ಬರ್ತಾಯಿದೆ, ಎಫೆಕ್ಟ್ ಯಾವ ಥರ ಬರ್ತಾಯಿದೆ, ಆ್ಯಂಡ್ ಕ್ಲಾರಿಟಿ ಯಾವ ಥರ ಇದೆ, ನಾಯ್ಸ್ ಕ್ಯಾನ್ಸಲೇಷನ್ಸ್ ಬ್ಯಾಕ್ಗ್ರೌಂಡ್ ಯಾವ ಥರ ಇದೆ ಅಂತ. ಜಸ್ಟ್ ನಾನು ಕನೆಕ್ಟ್ ಮಾಡಿದ್ದೀನಿ. ಜಸ್ಟ್ ನೋಡಿ, ಒಂದು ಸ್ವಿಚ್ಚಲ್ಲಿ ಆಫ್ ಆಗುತ್ತೆ. ನೀವು ಅಥವಾ ವಿಡಿಯೋನ ಪಾಸ್ ಮಾಡಿದ್ರೆ ನೀವು ಇಲ್ಲಿಂದನೇ ಪಾಸ್ ಮಾಡ್ಬೋದು. ವಿಡಿಯೋ ರೆಕಾರ್ಡಿಂಗ್ ಆಗ್ತಾಯಿದ್ರೆ ಸಿಂಗಲ್ ಕ್ಲಿಕ್ಕಲ್ಲಿ ಆನ್ ಆಗುತ್ತೆ. ಸೊ ಒಂದು ಲಾಂಗ್ ಪ್ರೆಸ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ನಾಯ್ಸ್ ಕ್ಯಾನ್ಸಲೇಷನ್ ಆನು ಆಫ್ ಆಗುತ್ತೆ. ಸೊ ಈಗ ನಾವು ಔಟ್ಡೋರಲ್ಲಿ ಹೋಗಿ ಶೂಟ್ ಮಾಡೋಣ. ಯಾವ ರೀತಿ ಇದು ಎಫೆಕ್ಟಿವ್ ವರ್ಕ್ ಆಗುತ್ತೆ, ಯಾವ ರೀತಿ ನೀವು ನಾಯ್ಸ್ ಕ್ಯಾನ್ಸಲೇಷನ್ನ ಯುಟಿಲೈಸ್ ಮಾಡ್ಕೋಬೋದು ನೀವು ಅನ್ನೋದನ್ನು ಲೆಟ್ಸ್ ಸಿ. ನಾನೀಗ ಔಟ್ಸೈಡ್ ಬಂದಿದ್ದೀನಿ, ಅಂದರೆ ರಿಯಲ್ ಆಗಿ ಟೆಸ್ಟ್ ಮಾಡೋದಕ್ಕೆ ನಾಯ್ಸ್ ಕ್ಯಾನ್ಸಲೇಷನ್ ಯಾವ ಥರ ವರ್ಕ್ ಆಗುತ್ತೆ, ಎಷ್ಟು ಎಫೆಕ್ಟಿವ್ ವರ್ಕ್ ಆಗುತ್ತೆ ಅನ್ನೋದನ್ನ ಚೆಕ್ ಮಾಡೋಣ ಬನ್ನಿ. ನಾವೀಗ ಮೈಕ್ರೋಫೋನ್ನ ಡಿವೈಸ್ ಕನೆಕ್ಟ್ ಮಾಡಿದ್ದೀವಿ. ಈಗ ಡಿಫ್ರೆನ್ಸ್ ನೀವು ಕೇಳಿಸ್ಕೋಬೋದು. ಅಂದರೆ ಮೊದಲು ನಾನು ಕನೆಕ್ಟ್ ಮಾಡಿದಾಗ ಯಾವ ಥರ ಬರ್ತಾಯಿತ್ತು, ಕನೆಕ್ಟ್ ಆದಮೇಲೆ ಯಾವ ಥರ ಬರ್ತಾ ಇದೆ ಅಂತ. ಔಟ್ಡೋರಲ್ಲಿ ಶೂಟ್ ಮಾಡಿದಾಗ ವೆಹಿಕಲ್ ಮೂವ್ಮೆಂಟ್ ಆಗ್ತಾಯಿದೆ, ಬ್ಯಾಕ್ಗ್ರೌಂಡಲ್ಲಿ ತಮಟೆ ಸೌಂಡ್ ಬರ್ತಾಯಿದೆ, ಏರಿಯಾದಲ್ಲಿ ಏನೋ ಪೂಜೆನ ಮಾಡ್ತಾಯಿದ್ದಾರೆ. ಓಕೆ, ವೆಹಿಕಲ್ ಮೂವ್ ಆಗ್ತಾಯಿದೆ ನೋಡಿ. ಸೊ ವೆಹಿಕಲ್ ಮೂವ್ಮೆಂಟ್ ಆಗಿರ್ಬೋದು. ತುಂಬ ನಿಯರಲ್ಲಿ ನಿಮ್ಗೆ ಸೌಂಡ್ ಎಫೆಕ್ಟ್ ಇದೆ, ಡಿಸ್ಟರ್ಬೆನ್ಸ್ ಇದೆ ಅಂದಾಗ ಅಷ್ಟೊಂದು ಎಫೆಕ್ಟಿವ್ ಆಗಿ ಅನಿಸಲ್ಲ. ಬಟ್ 100% ರೆಡ್ಯೂಸ್ ಎಲ್ಲ ಮಾಡಲ್ಲ, ಬಟ್ ತುಂಬ ಎಫೆಕ್ಟಿವ್ ಆಗಿದೆ. ಅಂದರೆ ನೀವು ಆನ್ ಮಾಡಿ ಯೂಸ್ ಮಾಡೋದಕ್ಕೂ ಆಫ್ ಮಾಡಿ ಯೂಸ್ ಮಾಡೋದಕ್ಕೂ ಡಿಫ್ರೆನ್ಸ್ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಔಟ್ಡೋರಲ್ಲಿ ನಿಮ್ಗೆ ಏನಾದರೂ ತುಂಬ ವಿಂಡ್ ಎಫೆಕ್ಟಿವ್ ಇದೆ, ತುಂಬ ಗಾಳಿ ಜೋರಾಗಿದೆ ಅಂದಾಗ ನೀವು ವಿಂಡ್ ಶೀಲ್ಡ್ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಕಂಪ್ನಿಯವರು ಕ್ಲೈಮ್ ಮಾಡಿರೋ ಪ್ರಕಾರ ಅವ್ರು ಹೇಳ್ತಾ ಇರೋದು ಇದು ಒಂದು 300 ಮೀಟರ್ವರೆಗೂ ಸೌಂಡನ್ನ ಕ್ಯಾಪ್ಚರ್ ಮಾಡುತ್ತೆ ಅಂತ. ನಾವು ಆ ರೀತಿ ಯಾವುದು ಟ್ರೈ ಮಾಡಿಲ್ಲ. ಅರೌಂಡ್ 50 ಮೀಟರ್ವರೆಗೂ ಅಷ್ಟು ಟ್ರೈ ಮಾಡಿದ್ದೀವಿ. ಸೊ ಈಗ ನೋಡ್ತಾ ಇದ್ದೀರಾ, ನಾನು ನಿಂತಿರೋ ಡಿಸ್ಟೆನ್ಸ್ ಬಂದು ಅರೌಂಡ್ 20 ಫೀಟ್ ಇದೆ. 15 to 20 ಫೀಟ್ ಡಿಸ್ಟೆನ್ಸಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಅದು ಯಾವ ರೀತಿ ಕ್ಯಾಪ್ಚರ್ ಆಗ್ತದೆ ಅಂತ ನೀವು ಕೇಳಿಸ್ಕೋಬೋದು. ಓಕೆ, ನಾವೀಗ ವೀಡಿಯೋನ ಅರೌಂಡ್ 50 ಮೀಟರ್ ಡಿಸ್ಟೆನ್ಸಲ್ಲಿ ಟೆಸ್ಟ್ ಮಾಡ್ತಾ ಇದ್ದೀವಿ, ಯಾವ ರೀತಿ ಆಡಿಯೋ ರೆಕಾರ್ಡ್ ಆಗ್ತಾ ಇದೆ ಅಂತ, ಎಷ್ಟು ಎಫೆಕ್ಟಿವ್ ಆಗಿ ಬರುತ್ತೆ ಈ ಡಿಸ್ಟೆನ್ಸಲ್ಲಿ ಅಂತ. ಸೊ ನೀವು ಕೇಳಿಸ್ಕೋಬೋದು ಒಂದು 50 ಮೀಟರಲ್ಲಿ ಯಾವ ರೀತಿ ಕ್ಯಾಪ್ಚರ್ ಆಗ್ತಾ ಇದೆ ಅಂತ ಬ್ಯಾಕ್ಗ್ರೌಂಡ್. ಸೊ ನಾಯಿ ಬಗಳ ಸೌಂಡ್ ಕೇಳಿಸ್ತಾ ಇದೆ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ, ನಮ್ಮ ಬೀದಿ ನಾಯಿಗಳು ಯಾವ ಥರ ಬಗಳ್ತಾ ಇದೆ ಅಂತ, ತುಂಬ ಸೌಂಡ್ ಮಾಡ್ತಾ ಇದೆ. ಸೊ ನೀವು ಕೇಳಿಸ್ಕೋಬೋದು ಇದನ್ನು. ನಾವು ಈ ಪ್ರಾಡಕ್ಟನ್ನು ಅಮೆಝಾನ್ ಗೆಟ್ ಇಂಡಿಯಾ ಸೇಲಲ್ಲಿ ಪರ್ಚೇಸ್ ಮಾಡಿದ್ದು. ಅರೌಂಡ್ 11,000 ರುಪೀಸ್ ನಮ್ಗೆ ಸಿಕ್ತು ವಿತ್ ಬ್ಯಾಂಕ್ ಆಫರ್, HDFC ಬ್ಯಾಂಕ್ ಆಫರಿಂದ. ಸೊ ನೀವು ಇದು ನೋಡ್ಕೊಂಡು ತೊಗೋಬೋದು ಯಾವಾಗ ಆಫರ್ ಇರುತ್ತೆ ಅವಾಗ. ಸೊ ಡಿಫ್ರೆಂಟ್ ಪ್ರೈಸಲ್ಲಿದೆ. ಬೇಸ್ಡ್ ಅಪಾನ್ ದ ವರ್ಷನ್ಸ್, ನಾನು ಹೇಳಿದ್ನಲ್ಲ, ನಾನು ತೊಗೊಂಡಿದ್ದು ಕಾಂಬೋ ವರ್ಷನ್ಸು, ಬೇರೆ ವರ್ಷನ್ಸ್ ಇದೆ. ಬೇಸ್ಡ್ ಅಪಾನ್ ವರ್ಷನ್ಸ್ ಪ್ರೈಸ್ ವೇರಿ ಆಗುತ್ತೆ. ನಾವು ಪರ್ಚೇಸ್ ಮಾಡಿರೋ ವರ್ಷನ್ಸ್ದು ಓಕೆ ಲಿಂಕ್ ನಾನು ಬಯೋಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಬೋದು ಆ ಲಿಂಕಿಂದ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ. ಧನ್ಯವಾದಗಳು.